ಪಶ್ಚಿಮ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು. ಒಂದು ಅಭ್ಯರ್ಥಿ 35 ಓಟ್ಗಳಿಂದ ಜಯಗಳಿಸಿದ್ದಾರೆ, ಮೊನ್ನೆ ಗಣಪತಿ ನಾಗರಾಜ್ ಸರ್ ಅವರು. ಹಾಗೂ ಅದೇ ರೀತಿಯಲ್ಲಿ ಮಾನ್ಯ ಶಾಮೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ 44 ಓಟ್ ತೆಗೆದುಕೊಂಡು 48 ಓಟ್ ತಗೊಂಡು ವಿಜಯಭಾರ ಸಾಧಿಸಿದ್ದಾರೆ. ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಶಾಸಕನ ಕೈ ಮುಗಿದು ಕೇಳ್ತೀನಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿ ಅವರು, ಮುರಳಿ ಅವರು, ಶ್ರೀನಿವಾಸ್ ರೆಡ್ಡಿ ಅವರು, ರಿಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾರೆ. ತುಂಬ ಉದ್ದ ಇದ್ದಾವೆ. ಜಗದೀಶ್ ಅವರು, ಪ್ರಕಾಶನ್ ಅವರು, ಶಶಿಕಾಂತ್ ಅವರು, ನಾಗಮನ್ ಸಿಂಗಪ್ಪ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡರ್ಗಳು ಸೇರಿ ಒಂದು ಟಾಸ್ಕನ್ನು ಮುಗಿಸಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಮರಳಿಗೆ ಮತ್ತು ನಮ್ಮ ಡೈರಿನ ವಾಪಸ್ ಬಂದಿದೆ. ಮುಂದಿನ ದಿವಸ ಕೂಡ ಇವರಿಬ್ಬರು ಕೂಡ ತುಂಬ ಜವಾಬ್ದಾರಿ ಇದೆ, ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ತಗೊಂಡು ಹೋಗ್ತಾರೆ ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನೆಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಅನಿಸಿ ಹೇಳ್ತೀನಿ. ನಾಳೆಯಿಂದ ನಾನು 15 ದಿವಸ ಊರಲ್ಲಿರೋದಿಲ್ಲ, ಯುರೋಪ್ ಪ್ರವಾಸ ಹೋಗ್ತೇನೆ ಫ್ಯಾಮಿಲಿ ಜೊತೆ. ಸೊ ದಯವಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ಕ್ ತೊಗೊಂಡಿಲ್ಲ, ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ. ಇವರಿಬ್ಬರು ಗೆಲ್ಲಿ ಅಂತ ಕೇಳ್ಕೊಂಡಿದ್ದೆ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್ ವಿಶ್ವಾಸಕ್ಕೆ ತಕ್ಕಂತೆ ನಿಮ್ಮ ಲೀಡರ್ಸು ನಡ್ಸ್ಕೊಂಡ್ರು ಅಂತ ಸರ್, ಈ ಸರಿ ನನ್ನ ಲೀಡರ್ಸು ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸಬೇಕು, ಪಕ್ಷದ ಮರ್ಯಾದೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವರಿಬ್ಬರಿಗೆ ತುಂಬ ಜವಾಬ್ದಾರಿ ಇದೆ. ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ. ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಸತ್ತರ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.